ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್ಸು. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನೋಡಿರಿ, ಯಾರೆಲ್ಲ ರಾಜ್ಯಶಾಸ್ತ್ರ ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ನಡೆಸಿರ್ತೀರಿ ಅವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಯಾಕಂತಂದರೆ ರಾಜ್ಯಶಾಸ್ತ್ರದಲ್ಲಿ ಕೇಳ್ತಕ್ಕಂತಹ 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂತಂದರೆ ಯಾವ್ಯಾವ ಚಾಪ್ಟರಿಂದ ಅಂದರೆ 2, 5, 7, 9. ಸೊ ಯಾವ್ಯಾವ ಚಾಪ್ಟರ್ ಅಂತ ನೋಡಿರಿ. 2ನೇ ಚಾಪ್ಟರ್ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ, ಮತ್ತು 5ನೇ ಚಾಪ್ಟರು ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವಂತಹ ಸವಾಲುಗಳು, ಹಾಗೆ 7ನೇ ಚಾಪ್ಟರ್ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು, ಹಾಗೆ 9ನೇ ಒಂದು ಚಾಪ್ಟರ್ ಭಾರತದ ವಿದೇಶಾಂಗ ನೀತಿ. ಸೊ ಈ 4 ಚಾಪ್ಟರ್ಗಳಿಂದ ನಿಮಗೆ ರಾಜ್ಯಶಾಸ್ತ್ರದಲ್ಲಿ 10 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ನಾನು ಇವಾಗಲೇ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ವಿಡಿಯೋ ಮಾಡಿ ಹಾಕಿದ್ದೆ, ಅಂತಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ. ಸೊ ಆ ಒಂದು ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ನೋಡಿರಿ. ಸೊ ಈ ಒಂದು ವಿಡಿಯೋದಲ್ಲಿ ನೋಡಿರಿ, ಕ್ವಶನ್ಸ್ನ ಹೇಳ್ತಾ ಹೋಗ್ತೀನಿ, ಹಾಗೆ ಆನ್ಸರ್ನೂ ಹೇಳ್ತೀನಿ. ಯಾರಿಗೆಲ್ಲ ಆನ್ಸರ್ ಬೇಡ ಅವರು ಕೇವಲ ಕ್ವಶನ್ಗಳನ್ನು ನೋಡಿದರೆ ಸಾಕು, ನೀವು ಪ್ರಿಪೇರ್ ಆಗಿ ಆರಾಮಾಗಿ ಎಕ್ಸಾಮ್ ಬರಿಬೋದು. ಸೊ ಸೆಕೆಂಡ್ ಚಾಪ್ಟರಲ್ಲಿ ನೋಡಿರಿ, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಸೆಕೆಂಡ್ ಕ್ವಶನ್ ನೋಡಿರಿ, ಭಾರತದಲ್ಲಿ ರಾಜಕೀಯ ಪಕ್ಷಗಳ ಸ್ವರೂಪವನ್ನು ವಿವರಿಸಿ. ಹಾಗೆ ಚುನಾವಣೆ ಆಯೋಗದ ರಚನೆ, ಅಧಿಕಾರ, ಕಾರ್ಯಗಳನ್ನು ವಿವರಿಸಿ. ಕೊನೆಯದಾಗಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಇದಿಷ್ಟು 2ನೇ ಚಾಪ್ಟರಲ್ಲಿ ಕೇಳ್ತಕ್ಕಂತಹ ಪ್ರಮುಖವಾದ ಪ್ರಶ್ನೆಗಳಾಗಿರ್ತವೆ. ಇನ್ನು 5th ಚಾಪ್ಟರ್ 5ನೇ ಒಂದು ಚಾಪ್ಟರಲ್ಲಿ ನೋಡಿರಿ, ಯಾವ್ಯಾವ ಕ್ವಶನ್ ಅಂತಂದರೆ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಪರಿಹಾರಗಳನ್ನು ಚರ್ಚಿಸಿರಿ. ಸೆಕೆಂಡ್ ಕ್ವಶನ್ ನೋಡಿರಿ, ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ, ಅದರ ನಿವಾರಣೋಪಾಯಗಳನ್ನು ವಿವರಿಸಿ. ಥರ್ಡ್ ಕ್ವಶನ್ ನೋಡಿರಿ, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ, ವಿಶ್ಲೇಷಿಸಿ. ಫೋರ್ತ್ ಕ್ವಶನ್ ನೋಡಿರಿ, ಕೋಮುವಾದದ ಕಾರಣಗಳು ಮತ್ತು ಅದರ ಪರಿಹಾರೋಪಾಯಗಳನ್ನು ವಿವರಿಸಿ. ಇನ್ನು 5th ಕ್ವಶನ್ ನೋಡಿರಿ, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ನಿವಾರಣೋಪಾಯಗಳನ್ನು ವಿವರಿಸಿ ಅಥವಾ ವಿಶ್ಲೇಷಿಸಿ. ನೆಕ್ಸ್ಟ್ ಚಾಪ್ಟರಲ್ಲಿ ನೋಡಿರಿ, ಫಸ್ಟ್ ಕ್ವಶನ್ ಖಾಸಗೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್ ನೋಡಿರಿ, ಜಾಗತೀಕರಣದ ಅರ್ಥ, ಮಹತ್ವ, ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಥರ್ಡ್ ಕ್ವಶನ್ ಉದಾರೀಕರಣದ ಅರ್ಥ, ಮಹತ್ವ, ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ 3ರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಫಿಕ್ಸ್ ಆಗಿ ಬಂದೇ ಬರುತ್ತೆ ಈ ಚಾಪ್ಟರಿಂದ. ಇನ್ನು ಲಾಸ್ಟ್ ಚಾಪ್ಟರಲ್ಲಿ ನೋಡಿರಿ, ಫಸ್ಟ್ ಕ್ವಶನ್ ಭಾರತ ವಿದೇಶಾಂಗ ನೀತಿಯ ಅರ್ಥ, ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ವಿವರಿಸಿ. ಅಂತಂದರೆ ಅರ್ಥ ಪ್ರಾಮುಖ್ಯತೆ ಆದರೂ ಕೇಳ್ಬೋದು, ಮಹತ್ವ ಆದರೂ ಕೇಳ್ಬೋದು, ಎರಡೂ ಒಂದೇ. ಸೊ ಅದನ್ನು ವಿವರಿಸಿ ಅಂತ ಕೇಳ್ತಾರೆ. ಸೆಕೆಂಡ್ ಕ್ವಶನ್ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ನು ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಸಂಬಂಧವನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಇನ್ನು ಲಾಸ್ಟ್ ಕ್ವಶನ್ನು ಭಾರತ ಮತ್ತು ಶ್ರೀಲಂಕಾ ದೇಶಗಳ ಸಂಬಂಧವನ್ನು ವಿವರಿಸಿ. ಇಷ್ಟು ಕ್ವಶನ್ನಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಟೋಟಲ್ ಆಗಿ 4 ಕ್ವಶನ್ಗಳಲ್ಲಿ ನಿಮಗೆ ಯಾವುದಾದ್ರೂ 2 ನಿಮಗೆ ಆನ್ಸರ್ ಮಾಡೋಕ್ಕೆ ಬಂತು ಅಂತಂದರೆ ಸಾಕು. ಸೊ ನೀವು ಆರಾಮಾಗಿ 20 ಮಾರ್ಕ್ಸನ್ನು ತೊಗೋಬೋದು. ಸೊ ಈ ಕ್ವಶನ್ಗಳಷ್ಟೇ ಸಾಕು, ನಾವು ಆನ್ಸರ್ನ ನೋಡ್ಕೊತೀವಿ ಅಂತೇಳಿದ್ರೆ ನೋಡ್ಕೋಬೋದು. ಇಲ್ಲ ನಮಗೆ ಆನ್ಸರ್ನು ಬೇಕು ಅಂತೇಳಿದರೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿರಿ, ಆವಾಗ ಮಾತ್ರ ನಿಮಗೆ ಈ ಎಲ್ಲ ಪ್ರಶ್ನೆಗಳ ಒಂದು ಆನ್ಸರ್ನ ನಾನು ಕೊಡ್ತಾ ಹೋಗ್ತೀನಿ, ಅಂತಂದರೆ ಪಾಯಿಂಟ್ಸ್ ರೂಪದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನೋಡಿರಿ, ಫಸ್ಟ್ ಕ್ವಶನ್ ನೋಡಿರಿ, ಭಾರತದ ಪಕ್ಷ ಪದ್ಧತಿ ಸ್ವರೂಪವನ್ನು ವಿವರಿಸಿ ಅಂತಂದರೆ ಅದರಲ್ಲಿ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗ್ರಿ. ಸಂವಿಧಾನೇತರ ಬೆಳವಣಿಗೆ ಆಗಿರ್ಬೋದು, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ ಆಗಿರ್ಬೋದು, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಆಮೇಲೆ ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರದ ಶಕ್ಯ. ಸೊ ಇಷ್ಟು ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಹೇಳಿದರೆ ಇಷ್ಟು ಪಾಯಿಂಟ್ಸನ್ನು ನೀವು ಬರೀಬೇಕು. ಇದರ ಜೊತೆಗೆ ಎಕ್ಸ್ಪ್ಲೇನನ್ನು ಮಾಡಬೇಕು, ಆವಾಗ ಮಾತ್ರ ನಿಮಗೆ 10 ಮಾರ್ಕ್ಸ್ ಕೊಡ್ತಾರೆ. ಓನ್ಲಿ ಪಾಯಿಂಟ್ಸ್ ಬರೆದ್ರೂ ಕೂಡ ನಿಮಗೆ 3 ರಿಂದ 4 ಮಾರ್ಕ್ಸು ಕೊಡ್ತಾರೆ. ನಾನು ನೆಕ್ಸ್ಟ್ ಕ್ವಶನ್ ನೋಡಿರಿ, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತಂದರೆ ಯಾವ್ಯಾವ ಕಾರ್ಯಗಳು ಅಂತ ನೋಡ್ತಾ ಹೋಗೋಣ. ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡುವುದು, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ, ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ. ಇಷ್ಟು ರಾಜಕೀಯ ಪಕ್ಷಗಳ ಕಾರ್ಯ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ, ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯವನ್ನು ಬರೆಯಿರಿ ಅಂತ ಕೇಳ್ತಾರೆ. ಇದರಲ್ಲಿ ಕ್ವಶನ್ ಡಿವೈಡ್ ಆಗೈತಿ ಅಷ್ಟೇ. ಚುನಾವಣಾ ಆಯೋಗದ ರಚನೆಯನ್ನು ನೋಡೋದಾದರೆ ಭಾರತ ಸಂವಿಧಾನದ 324ರಿಂದ 329ನೇ ವಿಧಿಯವರೆಗೆ ವಿವರಣೆಯನ್ನು ನೋಡ್ಬೋದು ನಾವು. ಚುನಾವಣಾ ಆಯೋಗದ ರಚನೆ ಅಂತಂದರೆ ರಚನೆ, 3 ಸದಸ್ಯ ಆಯೋಗ, ಚುನಾವಣಾ ಆಯುಕ್ತರ ನೇಮಕಾತಿ, ಅಧಿಕಾರ ಅವಧಿ, ವೇತನ ಮತ್ತು ಭತ್ಯೆ, ಪದಚ್ಯುತಿಯ ವಿಧಾನವನ್ನು ನಾವು ಚುನಾವಣಾ ಆಯೋಗದ ರಚನೆಯಲ್ಲಿ ಬರೀಬೇಕು. ಇನ್ನು ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತಂದರೆ ನೋಡಿರಿ, 324(1) ವಿಧಿಯ ಪ್ರಕಾರ ಚುನಾವಣಾ ಆಯೋಗದ ಕಾರ್ಯಗಳು ಅಂತಂದರೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು, ಚುನಾವಣೆಯನ್ನು ನಡೆಸುವುದು. ಇನ್ನು 1950 ಮತ್ತು 1951 ಪ್ರಜಾಪ್ರತಿನಿಧಿ ಕಾಯ್ದೆಯನ್ವಯ ಚುನಾವಣಾ ಅಧಿಕಾರಿಗಳು ನಿರ್ವಹಿಸುವ ಕಾರ್ಯಗಳು ಯಾವ್ಯಾವು ಅಂತ ನೋಡೋದಾದರೆ
ನೋಡ್ರಿ ಫಸ್ಟ್ ಒನ್, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕವನ್ನು ಮಾಡೋದು. ಸೆಕೆಂಡ್ ಒನ್ ನೋಡ್ರಿ, ಚುನಾವಣೆ ಘೋಷಣೆ ಅಧಿಸೂಚನೆಯನ್ನು ಹೊರಡಿಸುವುದು. ನಂತರ ಅಗತ್ಯ ಸಿಬ್ಬಂದಿ ವರ್ಗಕ್ಕೆ ಮನವಿ. ನಂತರ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಮತ್ತು ಚಿಹ್ನೆಯನ್ನು ನೀಡುವುದು. ನಂತರ ಸದಸ್ಯರ ಅನರ್ಹತೆಯ ಬಗ್ಗೆ ಸಲಹೆಯನ್ನು ನೀಡುವುದು. ಆಮೇಲೆ ಚುನಾವಣೆ ನಡೆಸಲು ಶಿಫಾರಸನ್ನು ಮಾಡುವುದು. ನೆಕ್ಸ್ಟ್ ಚುನಾವಣಾ ವಿವಾದಗಳ ವಿಚಾರಣೆ ಮತ್ತು ನೀತಿ ಸಂಹಿತೆಯನ್ನು ರೂಪಿಸುವುದು. ನೆಕ್ಸ್ಟ್ ಉಪಚುನಾವಣೆಯನ್ನು ನಡೆಸುವುದು. ಆಮೇಲೆ ಮರು ಚುನಾವಣೆಯನ್ನು ನಡೆಸುವುದು. ಆಮೇಲೆ ಚುನಾವಣಾ ಪ್ರಚಾರದ ಮೇಲ್ವಿಚಾರಣೆ, ಮತ ಎಣಿಕೆ ಮತ್ತು ಫಲಿತಾಂಶದ ಪ್ರಕಟಣೆ. ಕೊನೆಯದಾಗಿ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು. ಸೊ ಇಷ್ಟು ಚುನಾವಣಾ ಆಯೋಗದ ರಚನೆ ಮತ್ತು ಅಧಿಕಾರ ಕಾರ್ಯಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಷ್ಟ್ರ ನಿರ್ಮಾಣದಲ್ಲಿ ಎದುರಾಗುವಂತಹ ಅಡಚಣೆಗಳು ಮತ್ತು ಅವುಗಳ ನಿವಾರಣೋಪಾಯಗಳನ್ನು ಕುರಿತು ಚರ್ಚಿಸಿ. ಅಡಚಣೆಗಳು ನೋಡ್ರಿ, ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಲೋಬೆ, ರಾಜಕೀಯ ಬಿಕ್ಕಟ್ಟು. ಅದರ ಪರಿಹಾರೋಪಾಯಗಳಂತಂದರೆ ರಾಜಕೀಯ ಸ್ಥಿರತೆ, ಆದ್ಯತೆಗಳ ಆಯ್ಕೆ, ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ, ಮಿಶ್ರ ಆರ್ಥಿಕತೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ, ನಾಗರಿಕ ಸಮಾಜದ ಪಾತ್ರ. ಸೊ ಇಷ್ಟು ಇದರ ಒಂದು ಪರಿಹಾರೋಪಾಯಗಳಾಗಿರುತ್ತೆ. ಸೊ ಇಷ್ಟು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಎದುರಾಗುವಂತಹ ಅಡಚಣೆಗಳು ಮತ್ತು ಅದರ ಪರಿಹಾರೋಪಾಯಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ, ಇದರ ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ನೋಡ್ರಿ, ರಾಜಕೀಯ ಪ್ರಜ್ಞೆಯ ಕೊರತೆ ಆಗಿರ್ಬೋದು, ಕಡಿಮೆ ಪ್ರಮಾಣದ ಮತದಾನ, ಹಣ ಮತ್ತು ತೋಳ್ಬಲ, ಜನಪ್ರಿಯ ರಾಜಕಾರಣ, ಸರ್ವಾಧಿಕಾರದ ಉದಯ. ಸೊ ಇದ್ರದ್ದು ಒಂದು ಪರಿಹಾರವನ್ನು ನೋಡೋದಾದರೆ, ಪರಿಹಾರವಾಗಿ ಕಡ್ಡಾಯ ಶಿಕ್ಷಣ, ಅದರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಗಿರ್ಬೋದು. ಈ ಕಾಯ್ದೆಯ ಮುಖ್ಯಾಂಶಗಳನ್ನು ನೋಡೋದಾದರೆ, ಕಡ್ಡಾಯ ಶಿಕ್ಷಣ, ಪೋಷಕರ ಜವಾಬ್ದಾರಿ, ಗುರಿ ಸಾಧನೆಗೆ ಹಲವಾರು ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೆರಡೂ ಖರ್ಚನ್ನು ಭರಿಸುವುದು, ಶಾಲೆಯಿಂದ ಹೊರಗುಳಿದಂಥ ಮಕ್ಕಳ ಮರುಸೇರ್ಪಡೆ, ಖಾಸಗಿ ಶಾಲೆಯಲ್ಲಿ ಮೀಸಲು ಸ್ಥಾನಗಳು. ಸೊ ಇಷ್ಟು ಅನಕ್ಷರತೆಗೆ ಎದುರಾಗುವಂತಹ ಒಂದು ಅಡಚಣೆಗಳು ಆಗಿರ್ಬೋದು ಅಥವಾ ಅದು ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿ ಅಡ್ಡಿಯಾಗುತ್ತಂತೇಳಿ ಇಷ್ಟು ಮತ್ತು ಅದರ ನಿವಾರಣೋಪಾಯಗಳನ್ನು ಕುರಿತು ನೀವು ಬರಿಬೇಕಾಗುತ್ತೆ. ಇಷ್ಟು ಬರೆದ್ರೆ 10 ಮಾರ್ಕ್ಸ್ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ವಿಶ್ಲೇಷಿಸಿ. ಯಾವ ರೀತಿ ಅಂತಂದ್ರೆ, ಆಡಳಿತ ಯಂತ್ರಕ್ಕೆ ಅಡ್ಡಿ, ಸಂವಿಧಾನಕ್ಕೆ ಗೌರವ ನೀಡುವುದಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು, ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ಈ 5 ಪಾಯಿಂಟ್ಗಳನ್ನು ನೀವು ಬರೆದ್ರಿ ಅಂತಂದರೆ ಎಕ್ಸ್ಪ್ಲೇನನ್ನು ಮಾಡಬೇಕು ನೀವು, ಅವಾಗ ಮಾತ್ರ ನಿಮಗೆ 10 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೋಮುವಾದದ ಕಾರಣಗಳನ್ನು ತಿಳಿಸಿ ಮತ್ತು ಅವುಗಳ ನಿವಾರಣೋಪಾಯಗಳನ್ನು ಬರೆಯಿರಿ ಅಂತ. ಕಾರಣಗಳನ್ನು ಫಸ್ಟ್ ನೋಡೋದಾದರೆ, ಭಾರತದಲ್ಲಿ ಬ್ರಿಟಿಷರ ನೀತಿ, ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ, ಕೋಮುಗಲಭೆಗಳು, ರಾಜಕೀಯ ಪ್ರೇರಿತ ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳು. ಇನ್ನು ನಿವಾರಣೆಗೆ ಇರತಕ್ಕಂಥ ಶಾಸನಾತ್ಮಕ ಕ್ರಮಗಳು ಅಂತಂದರೆ, ಜಾತ್ಯತೀತತೆ, ರಾಷ್ಟ್ರೀಯ ಭಾವೈಕ್ಯತೆ, ನೆರೆಹೊರೆಯ ಶಾಂತಿ ಸಮಿತಿಗಳು. ಸೊ ಇಷ್ಟು ಕೋಮುವಾದದ ಕಾರಣ ಮತ್ತು ಪರಿಹಾರೋಪಾಯಗಳಾಗಿರ್ತವೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ನಾನು ನೆಕ್ಸ್ಟ್ ಕ್ವಶನ್, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಯಾವುವು ವಿವರಿಸಿ. ಸೊ ಮನುಸ್ಮೃತಿ, ಪುರುಷ ಪ್ರಾಬಲ್ಯ, ಶಿಕ್ಷಣದ ನಿರಾಕರಣೆ, ವರದಕ್ಷಿಣೆ ಪದ್ಧತಿ, ಸೂಕ್ತ ಪ್ರಾತಿನಿಧ್ಯತೆಯನ್ನು ನೀಡದಿರುವುದು. ಸೊ ಇದಿಷ್ಟು ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು. ಇನ್ನು ಲಿಂಗಾಧಾರಿತ ಅಸಮಾನತೆಯ ಕಾರಣಗಳು ನೋಡಿದ್ವಲ್ಲ, ಪರಿಹಾರೋಪಾಯಗಳನ್ನು ನೋಡೋದಾದರೆ, ಮಹಿಳಾ ಮೀಸಲಾತಿ, ಶಿಕ್ಷಣ, ಉದ್ಯೋಗ, ಪ್ರಾತಿನಿಧಿಕ ಸಂಸ್ಥೆಗಳು, ಸಂವಿಧಾನಾತ್ಮಕ ಅವಕಾಶಗಳು, ಮಹಿಳಾ ಆಯೋಗ. ಸೊ ಇಷ್ಟು ಲಿಂಗಾಧಾರಿತ ಅಸಮಾನತೆ ನಿವಾರಣೋಪಾಯಗಳು. ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಲಿಂಗಾಧಾರಿತ ಅಸಮಾನತೆಗೆ ಕಾರಣ ಮತ್ತು ಪರಿಹಾರೋಪಾಯಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಆವಾಗ ನೀವು ಇಷ್ಟು ಒಂದು ಆನ್ಸರ್ನ ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಚಾಪ್ಟರಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಉದಾರೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಅರ್ಥ ನೋಡ್ರಿ, ಉದಾರೀಕರಣವು ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸುವಂತಹ ಪದ್ಧತಿಯಾಗಿದೆ. ತೆರಿಗೆ ಸುಂಕಗಳಿಂದ ವಿನಾಯಿತಿ ನೀಡುವಂತಹ ಪ್ರಕ್ರಿಯೆಯಾಗಿದೆ. ಪ್ರಾಮುಖ್ಯತೆ ನೋಡ್ರಿ, ಗ್ರಾಹಕ ಸ್ನೇಹಿ, ಸರ್ಕಾರದ ನೀತಿಗಳಿಂದ ಮುಕ್ತ, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ವಿಶ್ವ ದರ್ಜೆಯ ಉದ್ಯಮಿಗಳನ್ನು ಉತ್ತೇಜಿಸುತ್ತದೆ, ಖಾಸಗಿ ಹೂಡಿಕೆದಾರ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ, ಆರ್ಥಿಕ ಪ್ರಗತಿ ಸಾಧಿಸುತ್ತದೆ, ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ಇನ್ನು ಉದಾರೀಕರಣದ ರಾಜಕೀಯ ಪರಿಣಾಮಗಳಂತಂದರೆ, ಬೌದ್ಧಿಕ ಪಲಾಯನ, ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ, ಪರಿಸರ ವಿನಾಶ ಹೆಚ್ಚಾಗುತ್ತದೆ, ಕೆಲವು ವಸ್ತುಗಳ ಬೆಲೆಗಳ ನಿಯಂತ್ರಣ, ನಂತರ ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ಹಾಗೆ ಹಣಕಾಸಿನ ಅಸ್ಥಿರತೆ. ಸೊ ಇದಿಷ್ಟು ಉದಾರೀಕರಣದ ರಾಜಕೀಯ ಪರಿಣಾಮಗಳಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಖಾಸಗೀಕರಣ ಅಂತಂದರೆ, ಸರ್ಕಾರಿ ಒಡೆತನದಲ್ಲಿರುವ ಕೈಗಾರಿಕೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವುದು ಅಂತಂದರೆ, ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಕೈಗಾರಿಕಾ ಸಂಸ್ಥೆಗಳನ್ನು ಖಾಸಗಿಯವರ ನಿಯಂತ್ರಣಕ್ಕೆ ನೀಡುವುದು ಇದರ ಅರ್ಥ ಆಗಿರುತ್ತೆ. ಇನ್ನು ಖಾಸಗೀಕರಣದ ಪ್ರಾಮುಖ್ಯತೆಯನ್ನು ನೋಡೋದಾದರೆ, ಖಾಸಗೀಕರಣವು ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ,
ಮಾಡುತ್ತದೆ. ಕಾರ್ಯದಕ್ಷತೆ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ವಿನೂತನ ಯೋಜನೆ, ಗುರಿ, ಬಂಡವಾಳ, ಏಕಸ್ವಾಮ್ಯ ಇಷ್ಟು ಪ್ರಾಮುಖ್ಯತೆಯಾಗಿರುತ್ತೆ. ಇನ್ನು ರಾಜಕೀಯ ಪರಿಣಾಮಗಳನ್ನು ನೋಡೋದಾದರೆ ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸೇವಾ ಮನೋಭಾವ ಕಡಿಮೆಯಾಗುತ್ತದೆ, ಉದ್ಯೋಗ ಭದ್ರತೆ ಇಲ್ಲದಿರುವುದು. ಸೊ ಇಷ್ಟು ಖಾಸಗೀಕರಣದ ರಾಜಕೀಯ ಪರಿಣಾಮಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಅರ್ಥ ನೋಡ್ರಿ, ಜಾಗತೀಕರಣ ಎಂಬುದು ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವಂತಹ ಪ್ರಕ್ರಿಯೆಯಾಗಿದೆ. ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆಯ ಪ್ರಕ್ರಿಯೆಯಾಗಿದೆ. ಒಂದುಗೂಡುವಿಕೆ ಜಾಗತೀಕರಣದ ಪ್ರಮುಖ ಧ್ಯೇಯವಾಗಿದ್ದು, ಇಲ್ಲಿ ಭೌಗೋಳಿಕ ನೆಲೆಗಟ್ಟನ್ನು ದಾಟಿ ಜನರು ಪರಸ್ಪರ ಅವಲಂಬಿತರಾಗುತ್ತಾರೆ. ಜಾಗತೀಕರಣದ ಪ್ರಾಮುಖ್ಯತೆ ನೋಡ್ರಿ, ಸಾಮರ್ಥ್ಯ, ಉನ್ನತೀಕರಣಗೊಂಡ ತಂತ್ರಜ್ಞಾನದ ಬಳಕೆ, ಜಾಗತಿಕ ಗ್ರಾಮ, ಉದ್ಯೋಗಿಗಳ ಮುಕ್ತ ಸಂಚಾರ, ವಿಶ್ವ ಸ್ಪರ್ಧೆಗೆ ಅವಕಾಶ, ಹೊರಗುತ್ತಿಗೆ, ಮಾನವ ಸಂಪನ್ಮೂಲ ಬಳಕೆ. ಇನ್ನು ಜಾಗತೀಕರಣದ ರಾಜಕೀಯ ಪರಿಣಾಮಗಳು ನೋಡ್ರಿ, ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ದಾಳಿ, ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಬ್ಸಿಡಿ ಯೋಜನೆ ರದ್ದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಇಷ್ಟು ಜಾಗತೀಕರಣದ ರಾಜಕೀಯ ಪರಿಣಾಮಗಳಾಗಿರುತ್ತೆ. ಸೊ ಇಷ್ಟು ನೀವು ಆನ್ಸರ್ನ ಬರೆದ್ರಿ ಅಂತಂದರೆ ನಿಮಗೆ 10 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಚಾಪ್ಟರಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ವಿದೇಶಾಂಗ ನೀತಿಯ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಅರ್ಥ ನೋಡ್ರಿ, ಭಾರತವು ಪ್ರಪಂಚದ ಇತರೆ ಸ್ವತಂತ್ರ ದೇಶಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎನ್ನುತ್ತೇವೆ. ಭಾರತದ ವಿದೇಶಾಂಗ ನೀತಿಯು ಹೊರಗಿನದಲ್ಲ, ಇದು ಸಂಪೂರ್ಣವಾಗಿ ಭಾರತೀಯ ಮತ್ತು ಭಾರತದ ವಾಸ್ತವಗಳಲ್ಲಿ ನೆಲೆಗೊಂಡಿದೆ ಎಂದು ಐಕೆ ಗುಜ್ರಾಲ್ ರವರು ಹೇಳಿದ್ದಾರೆ. ಇನ್ನು ಪ್ರಾಮುಖ್ಯತೆಯನ್ನು ನೋಡೋದಾದರೆ ಬಾಹ್ಯ ಪರಮಾಧಿಕಾರ, ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ, ಶಾಂತಿ ಮತ್ತು ಅಹಿಂಸಾ ತತ್ವ, ಆರ್ಥಿಕ ಬೆಳವಣಿಗೆ, ದಕ್ಷಿಣ ಏಷ್ಯಾದ ಬಗ್ಗೆ ವಿಶೇಷ ಆಸಕ್ತಿ, ಆಕ್ರಮಣಕಾರಿ ಪ್ರವೃತ್ತಿಗೆ ವಿರೋಧ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಇಷ್ಟು ಪ್ರಾಮುಖ್ಯತೆಯಾಗಿರುತ್ತೆ. ಸೊ ಇದು ಭಾರತ ವಿದೇಶಾಂಗದ ನೀತಿ ಮತ್ತು ಪ್ರಾಮುಖ್ಯತೆಯನ್ನು ಬರೀರಿ ಅಂತಂದರೆ ಇಷ್ಟು ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನು, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂತಂದರೆ ಈ ಒಂದು ಮೂಲ ತತ್ವಗಳನ್ನು ನೀವು ವಿವರಿಸಬೇಕಾಗುತ್ತಾ. ಸೊ ನೋಡ್ರಿ, ಅಲಿಪ್ತ ನೀತಿ ಆಗಿರ್ಬೋದು, ಸಾಮ್ರಾಜ್ಯಶಾಹಿ ಮತ್ತು ವಸಾಹತಿಗೆ ವಿರುದ್ಧ, ವಿಶ್ವಸಂಸ್ಥೆಯಲ್ಲಿ ನಂಬಿಕೆ, ಗುರಿ ಮತ್ತು ಮಾರ್ಗ, ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯಕ್ಕೆ ವಿರೋಧ, ಪಂಚಶೀಲ ತತ್ವಗಳು, ಕಾಮನ್ವೆಲ್ತ್ ದೇಶಗಳೊಂದಿಗೆ ಒಪ್ಪಂದ, ನಿಶಸ್ತ್ರೀಕರಣ, ವಿಭಜಿತ ರಾಷ್ಟ್ರಗಳ ಬಗೆಗೆ ಅನುಕಂಪ, ಚಿಕ್ಕ ರಾಷ್ಟ್ರಗಳ ಬಗೆಗೆ ಒಲವು, ಆಫ್ರಿಕಾ ಏಷ್ಯಾದ ರಾಷ್ಟ್ರಗಳ ಬಗೆಗೆ ವಿಶೇಷ ಆಸಕ್ತಿ, ಶೀತಲ ಸಮರಕ್ಕೆ ವಿರುದ್ಧ. ಸೊ ಇಷ್ಟು ನಿಮಗೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂದರೆ ಈ 12 ಮೂಲ ತತ್ವಗಳನ್ನು ನೀವು ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತಾ. ಅವಾಗ ನಿಮಗೆ 10 ಮಾರ್ಕ್ಸ್ ಕೊಡ್ತಾರೆ. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತ ಮತ್ತು ಸೋವಿಯತ್ ರಷ್ಯಾಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಒಂದೊಂದೇ ಪಾಯಿಂಟ್ನ ನೋಡ್ರಿ. ಕ್ರುಶ್ಚೇವ್ ಮತ್ತು ಬುಲ್ಗಾನಿನ್ ರವರ ಭಾರತ ಭೇಟಿ ಹಾಗೂ ನೆಹರೂರವರ ಸೋವಿಯತ್ ಭೇಟಿ. ನೆಕ್ಸ್ಟ್ ಕೈಗಾರಿಕೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ರಕ್ಷಣಾ ಸಂಬಂಧಿ ಒಪ್ಪಂದ, ಕಾಶ್ಮೀರ ಮತ್ತು ಗೋವಾ ವಿಷಯದಲ್ಲಿ ಬೆಂಬಲ, ಭಾರತದ ಪರವಾಗಿ ವೀಟೋ ಚಲಾವಣೆ. ನೆಕ್ಸ್ಟು ಸೋವಿಯತ್ ಒಕ್ಕೂಟದ ವಿಘಟನೆ, ಭಾರತ ಮತ್ತು ರಷ್ಯಾ ಪಾಲುಗಾರಿಕೆ, ಭಾರತ ಮತ್ತು ರಷ್ಯಾ ನಡುವಿನ ಒಪ್ಪಂದಗಳು, ಅದರಲ್ಲಿ ರೂಪಾಯಿ ಮತ್ತು ರೂಬಲ್ ಒಪ್ಪಂದ, ನಂತರ 1994ರ ದೇಶಗಳ ವ್ಯಾಪಾರಿ ಒಪ್ಪಂದ, ನಂತರ ಮಾಹಿತಿಗಳನ್ನು ವಿನಿಮಯ ಒಪ್ಪಂದ, ನಂತರ PV ನರಸಿಂಹರಾವ್ರವರ ಏಷ್ಯಾ ಭೇಟಿ, ನಂತರ ದ್ವಿಪಕ್ಷೀಯ ಸಂಬಂಧಗಳು, ಅದರಲ್ಲಿ ಭದ್ರತಾ ಮಂಡಳಿಯಲ್ಲಿ ಭಾರತದ ಶಾಶ್ವತ ಸದಸ್ಯತ್ವಕ್ಕೆ ಬೆಂಬಲ, ಇತ್ತೀಚಿನ ಭೇಟಿಗಳು, ಅದರಲ್ಲಿ ಹೊಸ ಒಪ್ಪಂದಗಳು, ವ್ಲಾಡಿಮಿರ್ ಪುಟಿನ್ ರವರ ಭಾರತದ ಭೇಟಿ, ಅದರಲ್ಲಿ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಮಾಸ್ಕೋ ಭೇಟಿ, ನಂತರ ಕೂಡನ್ಕೂಲಂ ಅಣು ಇಂಧನ ಘಟಕಗಳ ಪ್ರಾರಂಭ. ಇಷ್ಟು ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಒಂದು ಸಂಬಂಧವನ್ನು ವಿವರಿಸಿ ಅಂತೇಳಿದರೆ ಇಷ್ಟು ಪಾಯಿಂಟ್ಸನ್ನು ಹಾಕಿ ನೀವು ಇದರ ಒಂದು ಎಕ್ಸ್ಪ್ಲನೇಷನನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ಸಂಬಂಧವನ್ನು ವಿವರಿಸಿ. ನೋಡ್ರಿ, ಪೂರ್ವ ಪಾಕಿಸ್ತಾನವಾಗಿದ್ದ ಬಾಂಗ್ಲಾದೇಶ ಅಂತೇಳಿ ಅದರದ್ದು ಎಕ್ಸ್ಪ್ಲೇನ್ ಮಾಡಿರಿ. ನೆಕ್ಸ್ಟ್ ಪೂರ್ವ ಪಾಕಿಸ್ತಾನದ ಕಡೆಗಣನೆ, ನೆಕ್ಸ್ಟ್ ಬಂಗಾಳಿ ಭಾಷೆ ಮತ್ತು ಸಂಸ್ಕೃತಿಯ ಜನರನ್ನು ಕೀಳಾಗಿ ಕಂಡಿದ್ದು, ನೆಕ್ಸ್ಟ್ ಶೇಖ್ ಮುಜಿಬಿರ್ ರೆಹಮಾನ್ ರವರ ಪಾತ್ರ, ಪಾಕಿಸ್ತಾನದ ಪ್ರಜಾಸತ್ತಾತ್ಮಕ ಸಾರ್ವತ್ರಿಕ ಚುನಾವಣೆ, ನಂತರ ಬಾಂಗ್ಲಾ ವಿಮೋಚನೆಗೆ ಬೆಂಬಲ, ನಂತರ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳು, ನಂತರ ಅದರಲ್ಲಿ ಭಾರತ ಬಾಂಗ್ಲಾದೇಶದ ವ್ಯಾಪಾರಿ ಒಪ್ಪಂದ ಆಗಿರ್ಬೋದು, ಭಾರತ ಬಾಂಗ್ಲಾದೇಶದ ಗಡಿ ಒಪ್ಪಂದ, ನಂತರ ಫರಕ್ಕಾ ಅಣೆಕಟ್ಟು ಸಮಸ್ಯೆ, ಸಂಬಂಧಗಳ ಹಿನ್ನಡೆ, ದ್ವಿಪಕ್ಷೀಯ ಸಂಬಂಧಗಳು, ಆರ್ಥಿಕ ಸಂಬಂಧಗಳು, ಕೊನೆಯದಾಗಿ ದ್ವಿಪಕ್ಷೀಯ ಮಾತುಕತೆಯ ಮೂಲಕ ಪರಿಹಾರ. ಇಷ್ಟು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಭಾರತ ಮತ್ತು ಶ್ರೀಲಂಕಾ ದೇಶಗಳ ಸಂಬಂಧವನ್ನು ವಿವರಿಸಿ ಅಂದರೆ ನೋಡ್ರಿ, 4000 ವರ್ಷಗಳಷ್ಟು ಹಿಂದಿನ ಸಂಬಂಧ, ನಂತರ ಉತ್ತಮ ನೆರೆ ರಾಷ್ಟ್ರದ ಸಂಬಂಧ, ಸಮಸ್ಯೆಗಳಿಗೆ ಕಾರಣಗಳು,
ತಮಿಳು ಜನರ ರಾಜಕೀಯ ಸ್ಥಾನಮಾನದ ಸಮಸ್ಯೆ, ತಮಿಳರನ್ನು ಮತ್ತೆ ಭಾರತಕ್ಕೆ ವಾಪಸ್ ಕಳಿಸಬೇಕೆನ್ನುವಂತಹ ಸಿಂಹಳಿಯರ ಬೇಡಿಕೆ, ಸಿಲೋನ್ ಸಿಟಿಜನ್ ಕಾಯ್ದೆ 1948 ಜಾರಿಯಾಗದಂತಹ ಒಪ್ಪಂದಗಳು, ತಮಿಳ್ ಯುನೈಟೆಡ್ ಲಿಬರೇಷನ್ ಫ್ರಂಟ್, ನಂತರ ಶ್ರೀಲಂಕಾದಲ್ಲಿ ಪ್ರತ್ಯೇಕ ಸ್ವತಂತ್ರ ತಮಿಳು ರಾಜ್ಯ, ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳಿಗೆ ಧಕ್ಕೆ, ತಮಿಳು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು, ಭಾರತದ ಶಾಂತಿ ಪಾಲನಾ ಪಡೆ ನಿಯೋಜನೆ, ದ್ವಿಪಕ್ಷೀಯ ಸಂಬಂಧಗಳು, 2000ರ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ ಅಂತಂದರೆ 2000ನೇ ಇಸ್ವಿಯಲ್ಲಿ, ನಂತರ ವಿದೇಶಾಂಗ ಮಂತ್ರಿ ಎಸ್.ಎಂ. ಕೃಷ್ಣರವರ ಶ್ರೀಲಂಕಾ ಭೇಟಿ, ನಂತರ ಶ್ರೀಲಂಕಾ ಅಧ್ಯಕ್ಷರ ಭಾರತ ಭೇಟಿ, ನಂತರ ದ್ವಿಪಕ್ಷೀಯ ಸಭೆ, ನಂತರ 1987ರ ಭಾರತ ಶ್ರೀಲಂಕಾದ ಒಪ್ಪಂದಕ್ಕೆ ತಿದ್ದುಪಡಿ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ಸಂಬಂಧವನ್ನು ವಿವರಿಸಿ ಅಂತಂದರೆ ಬರಿಬೇಕಾಗುತ್ತೆ. ಸೊ ಇಷ್ಟು ಪ್ರಶ್ನೆಗಳು ನಿಮಗೆ 10 ಅಂಕದ ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಸೊ ಈ ಒಂದು ಪ್ರಶ್ನೆಗಳು ನಿಮಗೆ ನಾಳಿನ ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಯಾವ್ಯಾವ ಚಾಪ್ಟರಲ್ಲಿ ಎಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆಗಳದಾವ ಅಂತೇಳಿ ನೋಡಿ, ಆ ಪ್ರಶ್ನೆಗಳಲ್ಲದೇ ಅವುಗಳ ಒಂದು ಪಾಯಿಂಟ್ಸ್ ವೈಸ್ ಆನ್ಸರ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿನಿ. ಸೊ ಇಷ್ಟು ಕ್ವಶನ್ಗಳಲ್ಲಿ ನೀವು ಅಂತಂದರೆ ಈ 4 ಚಾಪ್ಟರಲ್ಲಿ ಯಾವುದಾದ್ರೂ 2+1 ಎಕ್ಸ್ಟ್ರಾ ಚಾಪ್ಟರ್ 3 ಚಾಪ್ಟರ್ನ ನೀವು ನೋಡ್ಕೊಂಡು ಹೋದ್ರಿ ಅಂತಂದ್ರೆ ನೀವು ಆರಾಮಾಗಿ 10 ಮಾರ್ಕ್ಸ್ದು 2 ಕ್ವಶನ್ಗೆ ಆನ್ಸರ್ನ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಬಂದಂತಹ ನೀವು 3 ಚಾಪ್ಟರ್ಗಳನ್ನು ನೀವು ಪ್ರಿಪೇರ್ ಆಗಿ ಹೋಗ್ರಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.